ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಸಮಸ್ಯೆ ಏನು, ನಿಮ್ಮ ಸಮಸ್ಯೆ ಏನಾದ್ರು ಕೊಡಿ, ನನ್ನ ಕೈಲಿ ಬಗೆಹರಿಸಕ್ಕಾಗತ್ತಾ, ಇಲ್ಲ ನಿಮ್ಗೇನೋ ಟ್ಯಾಗ್ ಕೊಡ್ಬೇಕಾ, ಅದು ಏನಪ್ಪ ID ಕಾರ್ಡ್ ಮಾಡ್ಕೊಡ್ಬೇಕಾ, ಮಾಡ್ಕೊಡ್ತೀನಿ. ನಿಮ್ಮನ್ನ ಕೊಟ್ಟ ಮೇಲೆ ಮಾಡ್ಬೇಕು. ಇಲ್ಲೇ ಬರೋದು ಏನ್ ಗೊತ್ತಾ, ಪ್ರಶ್ನೆ ಉದ್ಭವ ಆಗೋದಿಲ್ಲ. ಏನು ಅಂತಂದ್ರೆ ನೀವು ಮಾಡ್ಕೊಡ್ತೀನಿ, ನಿಮ್ಗೆ ಈ ಮಾರ್ಗ ಅಲ್ದಿದ್ರೆ ಇನ್ನೊಂದ್ ಕಡೆ ಹೋಗಿ, ಈಗ ಇಲ್ಲ ಅಲ್ದೇ ಇದ್ರೆ ಇನ್ನೊಂದ್ ಕಡೆ ಹೋದ್ರೆ ಬಿಡ್ತಾರ ಅಲ್ಲಿ ಜನ. ಇನ್ನೊಂದೇನು ಅಂತಂದ್ರೆ ನೀವು ಇಂತಹ ಕ್ರಮಗಳನ್ನ ತೆಗೆದುಕೊಳ್ಳುವಾಗ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಮತ್ತು ಅವರ ಜೀವನೋಪಾಯದ ಸಂರಕ್ಷಣೆಯೂ ಕೂಡ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಪೂರ್ವ ತಯಾರಿ ಏನು ಅಂತಂದ್ರೆ, ನೀವು ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಮಾಡಿ, ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಡಿ, ನೋ ವೆಂಡಿಂಗ್ ಝೋನು, ನೋ ವೆಂಡಿಂಗ್ ಕಮಿಟಿ ರಚನೆ ಮಾಡಿ, ಅದಾದ್ಮೇಲೆ ಅವ್ರು ಎಲ್ಲಿ ಮಾರಾಟ ಮಾಡ್ಬೇಕು ಅನ್ನೋದಕ್ಕೆ ಸ್ಥಳವನ್ನು ತೋರಿಸಿ, ಅದಾದ್ಮೇಲೆ ಅವರನ್ನ ನೀವು ತೆರವು ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಸರ್. ನೀವು ಫಸ್ಟ್ ಎಲ್ಲಾರನ್ನೂ ತೆರವು ಮಾಡ್ಬಿಟ್ಟು ನಿಮ್ಗೆ ಜಾಗ ತೋರಿಸ್ತೀವಿ, ನಿಮ್ಗೆ ಐಡೆಂಟಿ ಕಾರ್ಡ್ ಕೊಡ್ತೀವಿ, ಆಮೇಲೆ ನೀವು ವ್ಯಾಪಾರ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಬೀದಿ ಬದಿ ವ್ಯಾಪಾರಿಗಳು ದಿನಕ್ಕೆ ದುಡ್ಕೊಂಡು ತಿನ್ನೋರು ಅವರು. ಅದಕ್ಕೊಂದು ಮಾನವೀಯತೆ ಬೇಕು. ನೋಡಿ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಮೇಡಮ್. ಇವತ್ತು ಕೇವಲ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಆಗಿರೋದು 10%. ಬೆಂಗಳೂರು ನಾರ್ತ್ ಅಲ್ಲಿ ಕಾಫಿ ಬೋರ್ಡ್ ಅಂತ ಒಂದು ಲೇಔಟ್ ಇದೆ ಮೇಡಮ್. ಆ ಕಡೆ ಈ ಕಡೆ ಬೀದಿ ಬದಿ ವ್ಯಾಪಾರದ ಒಬ್ಬರು ಲಾಯರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು. ಅವ್ರಿಗೆ ಒಂದು ಜಡ್ಜ್ಮೆಂಟ್ ಏನು ಬಂತು ಅಂದರೆ, ಯಾರಿಗೆ ಅನುಮತಿ ಇದೆ, ಯಾರ ಹತ್ರ ಟ್ಯಾಗ್ ಇದೆಯೋ, ಯಾರ ಹತ್ರ ID ಕಾರ್ಡ್ ಇದೆಯೋ, ನೀವು ಹೋಗ್ಬಿಟ್ಟಲ್ಲಿ ವ್ಯಾಪಾರ ಮಾಡಿದ್ರು. ಇವತ್ತು ಏನಾಗ್ತಿದೆ ಅಂದರೆ, ಯಾರ ಹತ್ರ ಟ್ಯಾಗ್ ಇಲ್ಲ, ID ಕಾರ್ಡ್ ಇಲ್ಲ, ಅವರು ಬಂದು ಮಾಡ್ತಾರೆ. ಇದರಿಂದ ಏನಾಗಿದೆ ಅಂದರೆ 300 ಜನ ಸತ್ತಿದ್ದಾರೆ ಮೇಡಮ್. ಏನಕ್ಕೆ ಅಂದರೆ, ಒಂದು ನಿಮಿಷ ಪ್ಲೀಸ್, ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ ಅವರು. ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಗಾಡಿಗಳು ಬಂದು ಗುದ್ದಿದೆ. ಡ್ಯೂ ಟು ದಿಸ್ ಯಾವಾಗ ಪೊಲೀಸ್ ಇನ್ವೆಸ್ಟಿಗೇಷನ್, ಕೋರ್ಟಲ್ಲಿ ಮಾಜರು, ಕೋರ್ಟಲ್ಲಿ ಮತ್ತೊಂದು ತನಿಖೆ ನಡೆದಾಗ ಗೊತ್ತಾಗಿರೋದು ಇವರು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಪಾದಚಾರಿಗಳು ಮಾತ್ರ ಮನುಷ್ಯರ, ಇವರು ಬೀದಿ ಬದಿ ವ್ಯಾಪಾರಿಗಳು. 1.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ 1.5 ಲಕ್ಷ. ಕೊಟ್ಟಿರುವಂತಹ ಐಡೆಂಟಿ ಕಾರ್ಡ್ಸ್ ಕೇವಲ 30,000. ಒಂದ್ ನಿಮಿಷ. ಸೊ ನೀವು ಒಂದು ಸಮೀಕ್ಷೆಯನ್ನ ಮಾಡಿ, ಅವರಿಗೆ ಯಾರು ನಿಜವಾದ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ನೀವು ಇದು ಐಡೆಂಟಿ ಕಾರ್ಡ್ಸ್ ಗಳನ್ನ ಕೊಟ್ಟಾದ ಮೇಲಿನ ಪ್ರಶ್ನೆ ಇದು. ಕೊಡೋಕ್ಕಿಂತ ಮುಂಚೆ ಬರೀ ಒಂದ್ ಸೈಡ್ ಮಾತ್ರ ನೀವು ಮಾತಾಡಿದ್ರೆ ಅದರ್ ಸೈಡ್ ಅವ್ರದ್ದು ಜೀವನ ಅಲ್ವಾ ಸರ್? ನಾನು ಹೇಳ್ತಿರೋದು ಇವತ್ತು ಅವ್ರು ಮಾಡಿರುವಂತ ಕ್ರಮ ಏನಿದೆ ಅಥವಾ ಹಲ್ಲೆ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ನಾನು ವಿರೋಧ ವ್ಯಕ್ತಪಡಿಸಿ ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳಬಾರ್ದು. ಅದರ್ವೈಸ್ ಆಲ್ಸೋ ಈ ಪ್ರಶ್ನೆ ಮೊದಲನೇ ದಿನದಿಂದ ಇದೆ ಸರ್. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಬಟ್ ಈ ಒಳ್ಳೆ ಕೆಲಸಕ್ಕೆ ಒಂದು ಮಾನವೀಯತೆಯ ಟಚ್ ಇರ್ಲಿ. ಅಮಾನವೀಯವಾಗಿ ಮಾಡಬೇಡಿ, ಇದಕ್ಕಿಂತಂತೆ ಬಂದ್ಬಿಟ್ಟು ಎತ್ತಂಗಡಿ ಮಾಡ್ಬಿಡೋದಲ್ಲ ಅಂತ. ಇದು DK ಶಿವಕುಮಾರ್ ಅವರೇ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಸ್ಟೇಟ್ಮೆಂಟ್ ಹೇಳ್ಕೊಂಡೇ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು ಇದಕ್ಕೆ ವೇಗವಾಗಿ ಚಾಲನೆ ನೀಡುದು. ಪ್ಲೀಸ್ ನೋಡಿ ಮೇಡಮ್, ಒಂದು ನಿಮಿಷ ನೋಡಿ. ಇದನ್ನ ನಾವು ಪಾಲಿಸಲಿಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಹಂಗನ್ಬಿಟ್ಟು ಕೃಷ್ಣ ನೋಡಿ ಆದೇಶ ನೋಡಿ, ಆದೇಶ ಬಂದು ಎಷ್ಟು ದಿನ ಆಯ್ತು ನೋಡಿ, ಆದೇಶ ಬಂದು 6 ತಿಂಗಳಾಗಿದೆ ಅವಾಗ ನ್ಯಾಯಾಂಗ ನಿಂದನೆ ಆಗಿಲ್ಲ. ಸ್ಟಾರ್ಟ್ ಮಾಡಿದ್ವಲ್ಲ ಮೇಡಮ್, ಸ್ಟಾರ್ಟ್ ಮಾಡಿದ್ವಾ? ಬೇಕಾದಂಗೆ ಬೇಕಾದ ರೀತಿಯಲ್ಲಿ ನೀವು ಕಾನೂನುಗಳನ್ನ ಸರ್ಕಾರ ಅವರಿಗೆ ವ್ಯಾಪಾರ ಮಾಡಕ್ ಜಾಗ ಕೊಟ್ಟಿಲ್ವಾ ಮೇಡಮ್? ಅದರಿಂದ ಸತ್ತೋಗಿರೋರ್ ಬಗ್ಗೆ ನಮ್ಗೆ ಅನುಕಂಪ ಇಲ್ವಾ? ನಿಮ್ಗೆ ಅನುಕಂಪ ಇಲ್ವಾ ಮೇಡಮ್? ಮುಂದೆ ಸಾಯಕ್ ನಿಂತಿರೋರ್ ಬಗ್ಗೆನೂ ಅನುಕಂಪ ಬೇಕು ಸರ್. ಅಲ್ಲ ಸರ್, ನಾನು ಹಂಗಂತ ಸಾಯ್ಲಿನ ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀಯಲ್ಲ ಸರ್. ಯಾವಾಗ ಮಾಡಿ ಕೊಡಿ, ಪ್ರೋಸೆಸ್ ಸ್ಟಾರ್ಟ್ ಮಾಡಿದೀವಿ. ಪಕ್ಕದ ರಸ್ತೆ ಮಾಡ್ಕೋಬಹುದು. ಅಲ್ಲ, ಪಕ್ಕದ ರಸ್ತೆಯಲ್ಲಿ ಸರ್, ಪಕ್ಕದ ರಸ್ತೆಯಲ್ಲಿ ಬಿಟ್ಬಿಡ್ತಾರ. ಆಲ್ರೆಡಿ ಜನ ಇರ್ತಾರಲ್ಲಿ, ಫ್ರೀ ನೋಡಿ, ಪಕ್ಕದ ರಸ್ತೆಯಲ್ಲಿ ಹೋಗ್ಬಿಟ್ಟು ಮಾಡ್ಕೋಬೇಕು ಅಂತ ಮಾಡಿ ಅಂತಾನು ಹೇಳಿದಿವಿ. ಹಂಗನ್ಬಿಟ್ಟು ನ್ಯಾಯಾಂಗದಿಂದನೇ ಯಾವ ಸರ್ಕಾರನೂ ಕೂಡ ಮಾಡಬಾರ್ದು. ನ್ಯಾಯಾಂಗ ಏನ್ ಆದೇಶ ಕೊಟ್ಟಿದೆ ಆಳುವ ಸರ್ಕಾರಗಳು ಅದನ್ನ ಪಾಲಿಸಬೇಕು ಮೇಡಮ್. ಪ್ರತಿಯೊಂದು ಸರ್ಕಾರವೂ ಪಾಲಿಸಲೇಬೇಕು. ಆದರೆ ನ್ಯಾಯಾಲಯದ ಆದೇಶ ಬಂದ ಮಾರನೇ ದಿನವೇ ನೀವೇನಾದ್ರೂ ಬಂದ್ಬಿಟ್ಟು ಸರ್ಕಾರ ಜನಜಾಗೃತಿ ಮಾಡಿದೀವಿ, ಬೇಕಾದಾಗ ನೀವು ಟೈಮ್ ಬೈ ಮಾಡ್ತೀರಿ, ನಿಮ್ಗೆ ಬೇಕಾದಾಗ ಎಲೆಕ್ಷನ್ಸ್ ಇದ್ದಾಗ ನೀವು ಟೈಮ್ ಬೈ ಮಾಡ್ತೀರಿ, ನಿಮ್ಗೆ ಏನಾದ್ರೂ ಅನಾನುಕೂಲ ಆದಾಗ ಟೈಮ್ ಬೈ ಮಾಡ್ತೀರಿ. ಇಲ್ಲ ನೀವು ಮಾಡ್ಲೇಬೇಕು ಕ್ರಮ ಅಂದಾಗ ನಿಮ್ಗೆ ಅವಾಗ ನ್ಯಾಯಾಂಗ ನಿಂದನೆಯ ದಿ ಸೇಮ್ ಟೈಮ್ 1 ಲಕ್ಷ. ಹೌದು ಸರ್, ನಾನು ಇಲ್ಲ ಅಂತ ಹೇಳಿಲ್ಲ ಸರ್. ಯಾರು 300 ಜನ ಸತ್ತೋಗಿದ್ದಾರೆ ಅವರ ಜೀವನಕ್ಕೂ ಕೂಡ ಬೆಲೆ ಇದೆ, ಜೀವಕ್ಕೂ ಬೆಲೆ ಇತ್ತು.
ಮುಂದೆ ಕೂಡ ಅವ್ರ ಸಾವಿಗೆ ಒಂದು ನ್ಯಾಯ ಕೊಡ್ಬೇಕು. ಈ ಕಡೆ ಇವತ್ತು ಯಾರು ವ್ಯಾಪಾರಿಗಳು ತಮ್ಮ ಜೀವನವನ್ನ ಕಳ್ಕೊಳ್ತಾ ಇದ್ದಾರೆ, ಅವತ್ತು ದುಡಿದು ಅವತ್ತೇ ತಿನ್ಬೇಕಾದಂತ ಪರಿಸ್ಥಿತಿಯಲ್ಲಿದ್ದಾರೆ, ಅವರ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು. ಯೋಚನೆ ಇರೋದಕ್ಕೆ ನಮ್ಮ ಸರ್ಕಾರ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ಕೊಡ್ತಿದೆ ಮೇಡಮ್. ಪಕ್ಕದ ರಸ್ತೆಯಲ್ಲಿ ರಾಮು ಸರ್, ಇವತ್ತು 2 ಪ್ರಶ್ನೆ ಇದೆ ಸರ್. ಇವತ್ತು ನಡೆದಿರುವಂತಹ ಈ ತೆರವು ಕಾರ್ಯಾಚರಣೆಯಲ್ಲಿ ಹಲ್ಲೆ ಪ್ರಕರಣ ಇದೆ ಅಲ್ಲ ಸರ್, ಅದನ್ನ ಯಾರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಇವಾಗ ಏನು ಇಲ್ಲಿಯವರೆಗೆ ಏನು ತೆರವು ಕಾರ್ಯಾಚರಣೆ ಆಗಿದೆ ಅಲ್ಲೆಲ್ಲೂ ಕೂಡ ಇಂಥ ಘಟನೆಗಳು ನಡೆದಿಲ್ಲ. ಪಾಪ ಅವ್ರ ಅಂಗಡಿ ಮುಂಗಟ್ಟುಗಳನ್ನ ಧ್ವಂಸ ಮಾಡಲಾಯ್ತು, ಅವರು ಬಳಸ್ತಾ ಇದ್ದಂತಹ ಏನು ತಳ್ಳು ಗಾಡಿಗಳನ್ನ ಧ್ವಂಸ ಮಾಡಲಾಯ್ತು, ಪ್ರತಿಭಟನೆ ಮಾಡಿದ್ರು, ಕೇಳಿದ್ರು, ಮೀಡಿಯಾಗಳಲ್ಲಿ ಕುಂತರು, ಹತ್ರು. ಆದ್ರೆ ಯಾರು ತೆರವು ಮಾಡಕ್ಕೆ ಬಂದಿರುವಂತಹ ಅಧಿಕಾರಿಗಳ ಮೇಲೆ ಕೈ ಮಾಡಿಲ್ಲ. ಆದ್ರೆ ಇವತ್ತು ಕೈ ಮಾಡಿದ್ದಾರೆ. ಈ ಇನ್ಸಿಡೆಂಟ್ ಏನಿದೆ ಇದು ನಡೀಬಾರ್ದಾಗಿತ್ತು. ಇದು ನಿಜಕ್ಕೂ ಕೂಡ ಒಂದು ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ನಡುವಿನ ಸಂಘರ್ಷ, ಅದು ಸರ್ಕಾರದ ಸುಪರ್ದಿಯಲ್ಲಿ ನಡೀತಾ ಇದೆ. ಇವತ್ತಿನ ದಿನದ ಘಟನೆಯನ್ನು ಗಮನಿಸಿದಾಗ ಶಿವಾಜಿನಗರ ಅಂದ ತಕ್ಷಣ ಸೂಕ್ಷ್ಮ ಜಾಗ ಅಂತ ಭಾವನೆ ಒಂದು ಸಮುದಾಯದ ಜಾಗ ಅಂತ ಇನ್ನೊಂದು, ಇವೆಲ್ಲ ಗಮನದಲ್ಲಿಟ್ಕೊಂಡು ಮಾತಾಡಲ್ಲ. ಇವತ್ತು ನಾನು ಮಾತಾಡ್ತಕ್ಕಂಥದ್ದು ಅಧಿಕಾರಿಗಳನ್ನ ಹೊಡೆದಿರ್ತಕ್ಕಂಥದ್ದು ಭಾಳ ಗೂಂಡಾಗಿರಿರೋ ವರ್ತನೆಗಳು, ಮತ್ತು ಈ ವರ್ತನೆಗಳನ್ನ ಖಂಡಿಸಬೇಕಾಗ್ತದೆ. ಇವತ್ತು ಕೃಷ್ಣ ಬೈರೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, 307 ಕೇಸ್ ಹಾಕ್ಸ್ತೀನಿ ಅಂತ. 307 ಹೋಗಿ ಭಾಳ ದಿವಸ ಆಯಿತು. BNS ಕಾಯ್ದೆ ಬಂದಿದೆ. ಈಗ 307ಗೂ BNSಗೂ ಒಬ್ಬ ಮಂತ್ರಿಗಳಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಒಂದ್ ನಿಮಿಷ ರಾಮು ಸರ್, ಏನ್ ಗೊತ್ತಾ, ಈಗ ನಾವು ಹಿಂದೆ ಈಗ BNS ಬಂದ್ಮೇಲೂ ಹಲವಾರು ಏನು ಇವಿದಾವಲ್ಲ ಸೆಕ್ಷನ್ಸ್, ನೀವು BNS ಅಲ್ಲಿ ಹೇಳಿದ್ರು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಹಂಗಾಗಿ 307 ಅಂದ ತಕ್ಷಣ ಯಾರು ಬೇಕಾದ್ರೂ ಹೇಳ್ತಾರೆ ಅಟೆಂಪ್ಟ್ ಟು ಮರ್ಡರ್ ಅಂತ. ಹಂಗಾಗಿ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳಿದಾರೆ ಹೊರತು ಅವ್ರು ಕೃಷ್ಣ ಬೈರೇಗೌಡರಿಗೆ ಬಹಳ ಅಸಮಾಧಾನ ಆಯಿತು. ನಗರಾಭಿವೃದ್ಧಿ ಸಚಿವನ ಮಾಡಿದ್ಮೇಲೆ ನನಗೆ ಬೇರೆ ಬೇರೆ ಖಾತೆಗೆ ಕೊಡಿ ಅಂತ ಹೇಳಿದ್ರು. ಇಲ್ಲಿ DK ಶಿವಕುಮಾರ್ ಇಷ್ಟು ದಿವಸ ನಗರಾಭಿವೃದ್ಧಿ ಸಚಿವರಾಗಿದ್ರಲ್ಲ, ಈಗ ಅವ್ರು ಯಾಕೆ ಇದ್ದವ್ರಿಗೆ ಕೆಲಸ ಮಾಡಲಿಲ್ಲ? ಅವ್ರು ನಾನು ಮಾಡಿದ್ರೆ ಎಲ್ಲಿ ನನ್ನ ಕೆಟ್ಟ ಹೆಸರು ಬರುತ್ತಂತನೋ, ಅಥವಾ ಎಲ್ಲಿ ನನಗೆ ಮುಖ್ಯಮಂತ್ರಿ ಆಗೋ ಸ್ಥಾನಕ್ಕೆ ವ್ಯತ್ಯಾಸ ಆಗ್ತದಂತನೋ ಕೃಷ್ಣ ಬೈರೇಗೌಡರಿಗೆ ಅಧಿಕಾರ ಕೊಟ್ಬಿಟ್ಟು ನೀನು ಮಾಡಪ್ಪ, ನೀನೇನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು, ಪಾಪ ಆತನ ಸಮಾಧಾನ ಇಲ್ಲ. ನನಗೆ ಮಂತ್ರಿನೇ ಬೇಡ ಅಂತ ಇದ್ರು. ರಾಮಲಿಂಗ ರೆಡ್ಡಿಯವರು ನನಗೆ ಮಂತ್ರಿ ಕೊಡಿ ನಗರಾಭಿವೃದ್ಧಿ ಅಂತ ಇದ್ರು. ಅವೆಲ್ಲ ಅವರು ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಕಥೆಗಳಾದ್ರೂ ಬೆಂಗಳೂರು ಅಭಿವೃದ್ಧಿಯಲ್ಲಿ ಎಲ್ಲಾಗ್ತಾ ಇದೆ ಇವತ್ತು. ಬೆಂಗಳೂರಿನ ಸರ್ವನಾಶಕ್ಕೆ ನಿಂತುಬಿಟ್ಟಿದ್ದಾರೆ ಜನ. ಅದು ಜನ ಅಲ್ಲ, ಸರ್ಕಾರ. ಈ ಸರ್ಕಾರಕ್ಕೆ ಸರಿಯಾದ ಬದ್ಧತೆ ಇದ್ದರೆ ಮಾಡಿ, ನೀವು ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡಿ. ಫುಟ್ಪಾತ್ ವ್ಯಾಪಾರಿಗಳು ಬಡವರೇ, ಅವರು ಕೂಲಿ ನಾಲಿ ಮಾಡ್ಕೊಂಬರ್ತಾರೆ. ಬೆಳಗ್ಗೆ 10% ಬಡ್ಡಿಗೆ ತೊಗೊತಾರೆ. 1000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ 100 ರೂಪಾಯಿ ಕೊಟ್ಬಿಟ್ಟು 900 ಇಸ್ಕೊತಾರೆ. ಸಂಜೆಗೆ 1000 ರೂಪಾಯಿ ಕೊಡಬೇಕು ಅಂದರೆ 10% ಬಡ್ಡಿ ಒಂದು ದಿನಕ್ಕೆ. ಇದು ನಡೀತಾ ಇರ್ತಕ್ಕಂಥ ಪದ್ಧತಿಗಳು. ಈಗಾಗಲೇ ನಮ್ಮ ಅಮೃತರಾಜ್ ಅವರು ಹೇಳ್ತಾ ಇದ್ರು, ಅವನು ಬಸವರಾಜ್ ಪಡ್ಕೊಂಡು ಆತ ಬಂದು ಸಂಪೂರ್ಣವಾಗಿ ಅಲ್ಲಿ ರೋಲ್ ಕಾಲ್ ಮಾಡ್ತಾನೆ. ಅಲ್ಲಿ ರೌಡಿ ಶೀಟರ್ ನನಗೆ ಗೊತ್ತಿಲ್ಲ, ಆತ ಅಲ್ಲಿ ವಸೂಲಿಗೆ ನಿಂತಿದ್ದಾನೆ ಅನ್ನೋದು ಮಾಡ್ತಾಯಿದ್ರು. ಇವಾಗ ವಸೂಲಿಗೆ ನಿಂತಿರ್ತಕ್ಕಂಥ ವ್ಯಕ್ತಿ ಎಲ್ರಿಗೂ ಬಡ್ಡಿ ಕೊಟ್ಟಿರ್ತಾರೆ, ಮಾಮೂಲಿ ಕೊಟ್ಟಿರ್ತಾರೆ. ಅದು ಸಂಜೆ ವಸೂಲಿ ಆಗಬೇಕು. ವ್ಯಾಪಾರಿ ನಿಂತೋಗ್ಬಿಟ್ರೆ ದುಡ್ಡು ವಾಪಸ್ ಬರಲ್ಲ. ಆ ಸಣ್ಣ ವ್ಯಾಪಾರಿಗಳು ಕಾಸನ್ನು ಕೊಡದೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯದಿಂದ ಆತನೇ ಮುಂಚೂಣಿ ನಾಯಕ ತೊಗೊಂಡು ಪಾಪ ಹೆಣ್ಮಗಳ ಮೇಲೆ ಪೇಪರ್ ಸ್ಪ್ರೇ ಮಾಡಿರ್ತಕ್ಕಂಥದ್ದು. ಆ ಅಧಿಕಾರಿಗಳು ಏನು ತಪ್ಪು ಮಾಡಿದ್ರು? ಸರ್ಕಾರ ಹೇಳ್ದಂಗೆ ಕೇಳಬೇಕು, ಕೇಳಿಲ್ಲ ಅಂದರೆ ಅವ್ರು ಸಸ್ಪೆಂಡ್ ಮಾಡ್ತಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಒಂದು ಅಡಿಕೆ ಕತ್ತರಿನಲ್ಲಿ ಸಿಕ್ಕಾಕೊಂಡಂಥ ಅಧಿಕಾರಿಗಳು ಇವತ್ತು ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಕನ್ನಡ ಚಳವಳಿ ಹೆಸರಿನಲ್ಲಿ ಹೋರಾಟ ಮಾಡ್ತಕ್ಕಂಥವರು ರೋಲ್ ಕಾಲ್ಗಾಗಿ, ಹೊಟ್ಟೆಪಾಡಿಗಾಗಿ ತಮ್ಮ ಜೀವನನ ಸುಧಾರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವಾಮ ಮಾರ್ಗದಲ್ಲಿ ಈ ಥರ ಎಲ್ಲ ಮಾಡ್ತಾರೆ. ಇದು ತಪ್ಪು ಅಂತಕ್ಕಂಥದ್ದು ನಾನು ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷನಾಗಿ ನನಗೂ ನಾವು ಸಂಘಟನೆನ ಶಾಂತಿಯುತವಾಗಿ ಮಾಡ್ತೀವಿ. ಈ ರೋಲ್ ಕಾಲ್ಗಾಗಿ, ಹೊಟ್ಟೆಪಾಡಿಗಾಗಿ ಎಲ್ಲೋ ಒಂದು ಕಡೆ ಗುಂಡಾಗಿ ಮಾಡಿಬಿಟ್ಟು ಅಧಿಕಾರಿಗಳು ಇವತ್ತು ಏಕ್ದಮ್ ಪ್ರಚಾರಕ್ಕೆ ಬಂದುಬಿಟ್ಟಂತೆ. ಈಗ ಅದಕ್ಕೆ ತಕ್ಕಂಗೆ ನಮ್ಮ ಸಚಿವರು ಹೇಳೋ ಮಾತು ನೋಡಿದ್ರೆ ನನಗೆ ಎಲ್ಲೋ ಒಂದು ನಗು ಬರುತ್ತೆ.